ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೆಳೆಯನ ಸಾವಿನ ಬಳಿಕ ಮೌನ ಮುರಿದ ನಟಿ ಕೃಷಿ ತಾಪಂಡ. ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಹಂಚಿಕೊಂಡ ನಟಿ, ನನ್ನ ಹೃದಯಕ್ಕೆ ತುಂಬಾ ಹತ್ತಿರದ ವ್ಯಕ್ತಿಯನ್ನ ಕಳೆದುಕೊಂಡಿದ್ದೇನೆ. ಗೆಳೆಯನ ಸಾವಿನ ಬಳಿಕ ಮೌನ ಮುರಿದ ನಟಿ ಕೃಷಿ ತಾಪಂಡ. ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನನ್ನ ಹೃದಯಕ್ಕೆ ತುಂಬಾ ಹತ್ತಿರದ ವ್ಯಕ್ತಿಯನ್ನ ನಾನು ಕಳೆದುಕೊಂಡಿದ್ದೇನೆ. ವೈಶಾಖ್ ನನ್ನ ಜೊತೆ ನಿಂತು ನನ್ನನ್ನು ಕಾಪಾಡಿದ ವ್ಯಕ್ತಿ. ನನ್ನ ಗೆಳೆಯನ ಬಗ್ಗೆ ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಈ ನೋವಿನಿಂದ ಹೊರಬರಲು ಸಾಧ್ಯವಾಗುತ್ತದೆಯೋ ಗೊತ್ತಿಲ್ಲ. ಊಹಾಪೋಹಗಳಿಗೆ ತೆರೆ ಎಳೆಯುವಂತೆ ಮನವಿ ಮಾಡಿದ್ದಾಳೆ ನಟಿ ಕೃಷಿ ತಾಪಂಡ ಅವರು. ದಯವಿಟ್ಟು ಅವರನ್ನ ಶಾಂತಿಯಿಂದ ವಿಶ್ರಾಂತಿ ಪಡೆಯಲು ಬಿಡಿ ಅಂತ ಹೇಳಿ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂತದ್ದು. ಕೃಷಿ ತಾಪಂಡ ಗೆಳೆಯ ವೈಶಾಖ್ ಅವರ ಫ್ಲಾಟ್ನಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಇನ್ನು ಈಗ ಕೆಲವು ದಿನಗಳ ನಂತರ ಇನ್ಸ್ಟಾಗ್ರಾಂನಲ್ಲಿ ಕೃಷಿ ತಾಪಂಡ ಅವರು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ನನ್ನ ಹೃದಯಕ್ಕೆ ಹತ್ತಿರವಾದ ವ್ಯಕ್ತಿಯನ್ನ ನಾನು ಕಳೆದುಕೊಂಡಿದ್ದೇನೆ. ವೈಶಾಖ್ ನನ್ನ ಜೊತೆ ನಿಂತು ನನ್ನನ್ನು ಕಾಪಾಡಿದ ವ್ಯಕ್ತಿ. ಗೆಳೆಯನ ಸಾವಿನ ಬಳಿಕ ಈಗ ಮೌನ ಮುರಿದಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಇನ್ನು ಊಹಾಪೋಹಗಳಿಗೆ ತೆರೆ ಎಳೆಯುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೃಷಿ ತಾಪಂಡ ಅವರು. ಇನ್ನು ಸಿಕ್ಕಾಪಟ್ಟೆ ಒಂದು ರೀತಿಯಾಗಿ ಅವರು ಡಿಪ್ರೆಷನ್ಗೆ ಹೋಗಿದ್ರು ಅಂತಾನೆ ಹೇಳ್ಬೋದು. ಯಾಕಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಪೋಸ್ಟ್ಗಳನ್ನು ಕೂಡ ಹಾಕ್ತಾ ಇರ್ತಿದ್ರು. ಈಗ ಅವರ ಗೆಳೆಯ ವೈಶಾಖ್ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವ ಬೆನ್ನಲ್ಲೇ ಈಗ ಇನ್ನು ಕೃಷಿ ತಾಪಂಡ ಅವರ ಫ್ರೆಂಡ್ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮೆಸೇಜ್ಗಳು, ಕಾಲ್ಗಳು ಕೂಡ ಬರ್ತಾ ಇತ್ತು. ನಿನ್ನಿಂದನೇ ಸತ್ತಿರೋದು, ನೀನೇನು ಮಾಡಿದೆ, ನಿನ್ನಿಂದನೇ ಆಗ್ತಾ ಇರುವುದು ಅಂತ ಹೇಳಿ ಸಿಕ್ಕಾಪಟ್ಟೆ ಮೆಸೇಜ್ಗಳನ್ನು ಕೂಡ ಮಾಡ್ತಾ ಇದ್ರು. ಇದಕ್ಕೆಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ ಕೃಷಿ ತಾಪಂಡ ಅವರು. ಇನ್ನು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಊಹಾಪೋಹಗಳಿಗೆ ತೆರೆ ಎಳೆಯುವಂತೆ ಮನವಿಯನ್ನ ಮಾಡಿಕೊಂಡಿರುವಂಥದ್ದು. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಕೀರ್ತಿ ಪಾಟೀಲ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೀರ್ತಿ, ಈಗ ಕೃಷಿ ತಾಪಂಡ ಅವರು ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಈಗ ಭಾವನಾತ್ಮಕ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಏನೆಲ್ಲ ಬರೆದುಕೊಂಡಿದ್ದಾರೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತ, ಈಗಾಗಲೇ ಮೊನ್ನೆಷ್ಟೇ ವೈಶಾಖ್ ಅವರು ಸೂಸೈಡ್ ಮಾಡ್ಕೊಂಡ್ರು. ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡ ಬೆನ್ನಲ್ಲೇ ಕೃಷಿ ತಾಪಂಡ ಅವ್ರು ಏನಾದ್ರು ರಿಯಾಕ್ಟ್ ಮಾಡ್ತಾರೆ ಈ ಬಗ್ಗೆ ಅನ್ನುವಂಥದ್ದು ಎಲ್ಲರೂ ಸಹ ಕಾಯ್ತಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಕ್ಯಾರೆಕ್ಟರ್ ಬಗ್ಗೆ ಇರಬಹುದು, ಜೊತೆಗೆ ಅವನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತಹ ಒಂದಷ್ಟು ಪ್ರಶ್ನೆಗಳು ಸಹ ಬಂತು. ಸೋಷಿಯಲ್ ಮೀಡಿಯಾದಲ್ಲಿ ಕೃಷಿ ತಾಪಂಡ ಅವರು ಕೊನೆಯದಾಗಿ ಅಂತಿಮ ದರ್ಶನ ಪಡೆದುಕೊಳ್ಳೋ ಹೋಗುವಂತಹ ಸಂದರ್ಭದಲ್ಲಿ ಆದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಅದ್ರ ಮೇಲೆ ಕೃಷಿತಾ ಅವ್ರನ್ನ ತುಂಬಾ ಜಡ್ಜ್ ಮಾಡಕ್ ಶುರು ಮಾಡಿದ್ರು ನೆಟ್ಟಿಗರು. ಹೀಗಾಗಿ ಕೃಷಿತಾ ಅವರೇ ಇವತ್ತು ಈ ಕ್ಷಣಕ್ಕೆ ಅವರು ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಈ ಒಂದು ಸೂಕ್ಷ್ಮವಾದ ವಿಚಾರಕ್ಕೆ ಅವರು ಮೌನವನ್ನ ಮುಟ್ಟಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಅಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ತುಂಬಾ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿರುವಂತದ್ದು. ಇದು ವೈಯಕ್ತಿಕವಾದಂತಹ ನೋವು, ಯಾವತ್ತಿಗೂ ಸಹ ಇದನ್ನ ಬರ್ಸೋಕೆ ಸಾಧ್ಯ ಇಲ್ಲ. ನಾನು ಈ ದಿನ ಬರುತ್ತೆ, ನಾನು ಈ ರೀತಿಯಾಗಿ ಬರೆದು ಹಾಕ್ತೀನಿ, ಪೋಸ್ಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಕನಸಲ್ಲೂ ಊಹಿಸಿರ್ಲಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ವೈಶಾಖ್ ಅವ್ರ ಜೊತೆಗೆ ಇದ್ದಂತಹ ಒಂದು
ಉತ್ತಮವಾದಂತಹ ಒಡನಾಟ ಇರಬಹುದು, ಗೆಳೆಯನಾಗಿ ಅವ್ರು ಯಾವ ರೀತಿ ನನ್ನ ಲೈಫ್ಗೆ ಸಪೋರ್ಟಿವ್ ಸಿಸ್ಟಮ್ ಆಗಿದ್ರು ಅನ್ನುವಂಥದ್ದನ್ನ ಸಹ ಅವರಲ್ಲಿ ಹೇಳಿರುವಂತದ್ದು. ಜೊತೆಗೆ ಈಗ ಬರ್ತಿರುವಂತದ್ದು ಊಹಾಪೋಹಗಳಿರಬಹುದು, ಒಂದಷ್ಟು ಗಾಸಿಪ್ ಇರಬಹುದು, ವದಂತಿಗಳಿಗೆ ಅವರು ತೆರೆ ಎಳೆಯುವಂತಹ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ಕೇವಲ ನೀವು ಮಾಡ್ತಿರುವಂತಹ ಒಂದು ನೆಗೆಟಿವ್ ಗಾಸಿಪ್ಸ್ ಇರಬಹುದು, ಕಾಮೆಂಟ್ಸ್ ಇರಬಹುದು, ನನ್ನ ಮೇಲೆ ಮಾತ್ರ ಅಲ್ಲ, ಅವರ ಕುಟುಂಬ ಹಾಗೂ ನನ್ನ ಕುಟುಂಬ ಎರಡು ಕುಟುಂಬದ ಮೇಲೆ ತುಂಬಾ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಹೀಗಾಗಿ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಅಂತ ಕೈ ಮುಗಿದು ಕೇಳ್ಕೊಂಡಿರುವಂತದ್ದು. ಈಗ ಕೃಷಿತಾ ಅವರು ನಿಜಕ್ಕೂ ಡಿಪ್ರೆಷನ್ ಅನ್ನೋಕ್ಕಿಂತ ಹೆಚ್ಚಾಗಿ ಈಗ ಅವರು ತುಂಬಾ ಗಟ್ಟಿತನದಿಂದ ಜೀವನವನ್ನ ಸಾಗಿಸ್ಬೇಕು ಅನ್ನೋಂತ ಒಂದು ಮೈಂಡ್ ಸೆಟ್ ಬಂದಿದ್ದಾರೆ ಅಂತ ಹೇಳುವುದು. ಯಾಕಂದ್ರೆ ಜೀವನದಲ್ಲಿ ಏನೇನ್ ಆಗ್ಬಾರ್ದಿತ್ತು ಆ ಒಂದು ಪ್ರತಿಯೊಂದು ಸ್ಟೇಜ್ ನಲ್ಲೂ ಸಹ ಅವರು ಲವ್ ಫೇಲ್ಯೂರ್ ಇರ್ಬೋದು, ಬ್ರೇಕಪ್ಸ್ ಎಲ್ಲವನ್ನೂ ನೋಡ್ಕೊಂಡು ಹಂತವಾಗಿ ಬಂದಿದ್ದಾರೆ. ಹೀಗಾಗಿ ಕೃಷಿತಾ ಅವರು ಇನ್ನಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಇವತ್ತಿಗೆ ಈ ಪೋಸ್ಟ್ ಮಾಡಿರೋದನ್ನ ನೋಡಿದ್ರೆ ಕೆಲವರು ಸಹ ಅಲ್ಲಿ ಸಂತಾಪವನ್ನ ಸೂಚಿಸಿರುವಂತದ್ದು. ಕಾಮೆಂಟ್ಸ್ ಅಲ್ಲಿ ನೋಡ್ತಿದ್ರೆ, ಕೃಷ್ಣ ಅವರೇ ನಿಮ್ಗೆ ಇನ್ನಷ್ಟು ಧೈರ್ಯ ಬರ್ಲಿ, ಇದೇ ರೀತಿಯಾಗಿ ಬೋಲ್ಡ್ ಆಗಿ ಇರಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ನಾವು ನಿಮ್ಮೊಟ್ಟಿಗೆ ಇರ್ತೀವಿ ಅನ್ನುವಂಥದ್ದು ಒಂದಷ್ಟು ಅವ್ರನ್ನ ಇಷ್ಟಪಡುವಂತಹ ಬಳಗದವರು ಹೇಳಿರುವಂತದ್ದು. ಹೀಗಾಗಿ ಕೃಷ್ಣ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಅಥವಾ ಇಲ್ಲಿಗೆ ನಿಲ್ಲಿಸ್ತಾರ ಕಾದ್ ನೋಡ್ಬೇಕಾಗಿದೆ. ಅಂಕಿತಾ.